ಇದಕ್ಕೆ ಪೂರಕವಾಗಿ ಇನ್ನೊಂದು ಆರೋಪ ಕಾಂಗ್ರೆಸ್ ಪಕ್ಷದ ಮೇಲೆ ಏನ್ ಬರ್ತಾ ಇರೋದು, ಇದಕ್ಕೆ ಅಶೋಕ್ ಗೌಡರು ಕೂಡ ಕೌಂಟರ್ ಕ್ವಿಕ್ಲಿ ಸರ್. ಈ ಯಾವ್ದು ಡ್ಯಾಮ್ ಇದೆಲ್ಲ ಮೇಕೆದಾಟು, ಆ ಮೇಕೆದಾಟು ವಿಚಾರ ಏನಿದೆ ಅಂದ್ರೆ ಮೇಕೆದಾಟು ಡ್ಯಾಮ್ ಅನ್ನ ನಾವು ಕನ್ಸೀವ್ ಮಾಡಿದ್ದೇನೆ, ಅದನ್ನ ಕಲ್ಪಿಸಿಕೊಂಡ ಬ್ಯಾಲೆನ್ಸಿಂಗ್ ಡ್ಯಾಮ್ ಅಂತ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅಲ್ಲಿ ಪ್ರವಾಹ ಬಂದಾಗ ನೀರು ಕಳಿಸ್ಬಿಡಿ ಅಂತಾರೆ ತಮಿಳುನಾಡವರು. ಈಗ ನೀರು ಬೇಕಂತಾರ, ನಾಳೆ ಪ್ರವಾಹ ಬಂತಂತ ಇಟ್ಕೊಳ್ಳಿ, ನೀರು ಕಳಿಸ್ಬಿಡಿ ನಮ್ಮ ರೈತ ತೊಂದರೆ ಆಗುತ್ತೆ ಅಂತ. ಬ್ಯಾಲೆನ್ಸ್ ಮಾಡಕ್ ಒಂದು ರಿಸರ್ವ್ ಬೇಕಂತ ನಾವು ಮಾತಾಡ್ಕೊಂಡಿದ್ದದನ್ನ, ಅದಕ್ಕೆ ಅಬ್ಜೆಕ್ಷನ್ ಬರಕ್ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಅಬ್ಜೆಕ್ಷನ್ ಬಂದಿದೆ ಅಂದ್ರೆ ನಮ್ಮ ವಕೀಲರು ಸಮರ್ಥಿಸಿದ್ದಾರೆ ಅಂತ. ಓಕೆ, ಬಟ್ ಆರೋಪ ಬರ್ತಿರೋದು ಬಂದೆ ಸರ್, ನೀವು ಕೂಡ ಉತ್ತರ ಕೊಡಿರಂತೆ ನಟರಾಜ್ ಗೌಡ್ರೆ. ಸರ್ವಪಕ್ಷ ಸಭೆ ಕರೆಯಲಾಗಿದೆ 2ನೇ ತಾರೀಕು. ಬಟ್ ಇದು ಎಲ್ಲ ಆದ್ಮೇಲೆ ಅದೇನೋ ಹೇಳ್ತಾರಲ್ಲ, ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲು ಹಾಕಕ್ ಹೋದ್ರು ಹಂಗಾಗ್ತಿದೆ ಅನ್ನೋದು ವಿರೋಧ ಪಕ್ಷದ ಆರೋಪ. ಯಾವಾಗ ವಿಜಯ್ ಅವರು ಪತ್ರ ಬರೆದ್ರು ಆಗ ಕರಿಬಹುದಾಗಿತ್ತು ಸರ್ವಪಕ್ಷ ಸಭೆ, ಯಾವಾಗ CWRC ತೀರ್ಪು ಬಂತು ಅಥವಾ ಶಿಫಾರಸು ಬಂತು ಅವಾಗ ಕರಿಬಹುದಾಗಿತ್ತು ಸರ್ವಪಕ್ಷ ಸಭೆ. ಬಟ್ ಕಾಂಗ್ರೆಸ್ನವರು ಎಟ್ಟಗೇನ್ ಬಿಸಿ ಇದ್ರು, ದೆಹಲಿ ಫ್ಲೈಟ್ ಹಿಡಿತಾ ಇದ್ರು, ಅಲ್ಲಿ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಬಯಸ್ತಾ ಇದ್ರು. ಹಂಗಾಗಿ ಇದೆಲ್ಲ ಆದ್ಮೇಲೆ ಇನ್ನೇನ್ ಬೇರೆ ಆಪ್ಷನ್ ಇಲ್ಲ, ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅನ್ನೋ ಹಂತಕ್ಕೆ ಬಂದಾಗ ಈಗ ಸರ್ವಪಕ್ಷಗಳ ಸಭೆ ಕರೆಯುವ ಔದಾರ್ಯತೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಹೊಣೆಗಾರಿಕೆ ಏನ್ ಗೊತ್ತಾ, ಈಗ 28ನೇ ತಾರೀಕು ನಿಯಂತ್ರಣ ಮಂಡಳಿ ಒಂದು ಆರ್ಡರ್ ಮಾಡುತ್ತೆ, 30 ತಾರೀಕು ಪ್ರಾಧಿಕಾರ ಒಂದು ಆರ್ಡರ್ ಮಾಡುತ್ತೆ, ನಾವು 2ನೇ ತಾರೀಕು ಮೀಟಿಂಗ್ ಕರಿತೀವಿ. ಇದಕ್ಕೇನ್ ಗೊತ್ತಾ, ನಾವು ಸುಮ್ನೆ ಅವ್ರು ತಮಿಳುನಾಡಿನವ್ರು ಏನೋ ಒತ್ತಡ ಆಗ್ತಾರೆ ಅಂತ ಹೇಳಿ ನಾವು ಹಲ್ಲಗುಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕರ್ನಾಟಕ ಸರ್ಕಾರ ಅಡ್ವೊಕೇಟ್ ಜನರಲ್ ಮುಖಾಂತರ ಮತ್ತೆ ಹಿರಿಯ ವಕೀಲ ತಂಡ ಪ್ರಾಧಿಕಾರಕ್ಕೂ ನಿಯಂತ್ರಣ ಮಂಡಳಿಗೂ ಎಲ್ಲಾ ಮಾಹಿತಿಗಳನ್ನ ಕೊಟ್ಟು ಚರ್ಚೆ ಮಾಡಿ ಈ ರೀತಿ ಇದೆ, ನೀರು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಈ ವರ್ಷ ಮುಂಗಾರು ಮಳೆ ಕರೆಕ್ಟ್ ಆಗಿದ್ರೆ ಈ ತಿಂಗಳಲ್ಲಿ ನಾವು ಬಿಡಬೇಕಾಗಿದ್ದು 31 TMC ನೀರು, ಮುಂದಿನ ತಿಂಗಳು ಬಿಡಬೇಕಾಗ್ತದೆ 44 TMC ನೀರು. ಆದರೆ ನಾವು 31 TMC ನೀರು ಎಲ್ಲೋಗಿದೆ? ಹೊರ ಹರಿವಿದೆ 2,000 ಕ್ಯೂಸೆಕ್ಸ್ ಇದೆ, ಅವ್ರು 3,500 ಕ್ಯೂಸೆಕ್ಸ್ ಕೇಳ್ತಾ ಇದ್ದಾರೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀರು ಇಲ್ಲದಕ್ಕೆ ಬಿಟ್ಟಿಲ್ಲ ನಾವು, ನೀರು ಬಿಟ್ಟಲ್ಲಿದ್ದಾಗ ಅವ್ರು ಅಲ್ಲಿ ಮುಂದಕ್ಕೆ ಹೋಗ್ತಾರೆ ಅವರು. ನಾವು ನೀರು ಬಿಟ್ಬಿಟ್ರು ಇವರು ಏನೋ ಮಾಡ್ಬಿಟ್ರು ಅಂತಲ್ಲ, ಸರ್ಕಾರ ನೀರು ಬಿಟ್ಟಿಲ್ಲ, ಅದಕ್ಕಾಗಿ ತಮಿಳುನಾಡು ಪ್ರಾಧಿಕಾರಕ್ಕೆ ಹಾಗೆ ಪ್ರಾಧಿಕಾರದ ಮುಂದೆ ಫಸ್ಟ್ ಹೋಗಿದ್ದು ಕರ್ನಾಟಕ ಅಲ್ಲ, ಹೋಗ್ಬೇಕಾಗಿತ್ತು ಕರ್ನಾಟಕ. ಯಾಕೆ ಕೇಳಿ, ಎಲ್ಲಿನೋ ಪರಿಣಾಮ ಈ ಬಾರಿ ರಾಜ್ಯದಲ್ಲಿ ಮಳೆ ಕೇಳಿಸ್ಕೊಳ್ಳಿ ಸರ್, ಈ ಬಾರಿ ಮಳೆ ಕೊರತೆ ಆಗುತ್ತೆ, ಬರ ಬರುತ್ತೆ. ಇದು ನಿನ್ನೆ ಮೊನ್ನೆ ಹೋದ್ ತಿಂಗಳು DK ಶಿವಕುಮಾರ್ ಅವರು ಸಿಎಂ ಆಗೋಕಲ್ಲ, ಅದಕ್ಕೆ ಮುಂಚೆನೆ ರಿಪೋರ್ಟ್ ಇತ್ತು. ಎಲ್ಲಿತ್ತು ಸರ್ ದೂರದೃಷ್ಟಿಯಲ್ಲಿತ್ತು. ಈಗ ಕರಿತಿರೋದು ಯಾವಾಗ? 2ನೇ ತಾರೀಕು ಸರ್ವಪಕ್ಷ ಸಭೆ. ಈಗ ಸಜೆಷನ್ ಕೊಡ್ತಾರೆ, ಏನಿದೆ ಆಪ್ಷನ್? ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೇಕು. ಇಲ್ಲ ಕೇಳಿ, ಈಗ ಮುಂದಿನ ತಿಂಗಳು ಆಗಸ್ಟ್ ಅಲ್ಲೂ ಕೂಡ ನಾವು 44 TMC ನೀರು ಬಿಡಬೇಕಾಗ್ತದೆ ಹಂಚಿಕೆಯ ಪ್ರಕಾರ. ನಾವು TMC ನೀರು ಬಿಡಬೇಕಾಗ್ತದೆ, ನೀರೇ ಬಂದಿಲ್ಲ, ನೀರು ಬಿಡಕ್ಕಾಗಲ್ಲ. ಈಗ ನಾವು ಮುಂದಕ್ಕೆ ಮಳೆ ನೀರು ನೀವೇ ಉತ್ತರ ಕೊಡಿ ಸಮಾಧಾನವಾಗಿ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾನು ಹೇಳ್ತಿರೋದೇನು ಇಲ್ಲ, ಉತ್ತರ ಕೊಡ್ಲಿರಿ. ನಾನು ಕೇಳ್ತಿರೋದೇನು ಸರ್, DK ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದ್ರಲ್ಲಿ ಬಿಸಿ ಇದ್ರು, ಹಾಗಾಗಿ ಬರದ ಬಗ್ಗೆ ಗಮನ ಕೊಟ್ಟಿಲ್ಲ. DK ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಸಂಪುಟದ ಬಗ್ಗೆ ಸುತ್ತಾ ಇಲ್ಲ ಸರ್, ವಾಸ್ತವ ಮಾತನಾಡ್ತಿದ್ದೀನಿ. ಬರ ಪರಿಸ್ಥಿತಿ ಅನ್ನೋದನ್ನ ಅನೇಕ ತಿಂಗಳ ಹಿಂದೆನೆ ರಿಪೋರ್ಟ್ಗಳು ಕೊಟ್ಟಿದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಿಪೇರ್ಡ್ನೆಸ್ ಏನಿತ್ತು ಸರ್? ವೈ ಡಿಡ್ಂಟ್ ವಿ ಅಪ್ರೋಚ್ CWRC? ನಮ್ಮಲ್ಲಿ ಬರ ಇದೆ, ನಮಗೆ ಜೂನ್ ಜುಲೈ ಆಗಸ್ಟ್ ನಲ್ಲಿ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗ್ ಪರಿಹಾರ ಕೊಡಿ ಅಂತ ಹೇಳಿ ತಮಿಳುನಾಡಿನ ಮುಖ್ಯಮಂತ್ರಿ ಅಪ್ರೋಚ್ ಮಾಡುವವರೆಗೂ ಕರ್ನಾಟಕದವ್ರು ಏನ್ ಮಾಡ್ತಿದ್ರು ಅನ್ನೋ ಪ್ರಶ್ನೆ. ಒಂದು ನಿಮಿಷ ಏನ್ ಗೊತ್ತಾ, ನಾವಾಗಿ ನಾವು ಜುಲೈನಲ್ಲಿ ನೀರು ಬರಲ್ಲ, ಮಳೆ ಬರಲ್ಲ ಅಂತ ಹೇಳಿ ಜೂನ್ ನಲ್ಲಿ ಅಥವಾ ಮಾರ್ಚ್ ಮೇ ನಲ್ಲಿ ಪ್ರಾಧಿಕಾರಕ್ಕೆ ಹೋಗ್ಬೇಕು ಅಥವಾ ನಿಯಂತ್ರಣ ಮಂಡಳಿಗೆ ಹೋಗೋದು ಇತಿಹಾಸನೇ ಇಲ್ಲ, ಆತರ ಮಾಡಕ್ ಸಾಧ್ಯ ಆಗೋದಿಲ್ಲ. ಕೇಳಿಸ್ಕೊಬಿಡಿ, ನಾನು ಹೇಳ್ತೀನಿ, ಮಾರ್ಚ್ ಅಲ್ಲಿ ನಮ್ಗೆ ಮಳೆ ನೀರಿನ ಕೊರತೆ ಆಗುತ್ತೆ ಅಂತ ಬಂತು. ಆದಾಗಿ ಕೂಡ ಏಪ್ರಿಲ್ ನಲ್ಲಿ ಮಳೆ ಹೆಚ್ಚಿಗೆ ಬಂತು, ಏಪ್ರಿಲ್ ನಲ್ಲಿ ಮಳೆ ಜಾಸ್ತಿ ಬಂತು. ಕೇಳಿಸ್ಕೊಳ್ಳಿ, ವಾಡಿಕೆಗಿಂತ ಏಪ್ರಿಲ್ ನಲ್ಲಿ ಮಳೆ ಜಾಸ್ತಿ ಬಂತು. ಮೇ ನಲ್ಲಿ ಮಳೆ ಬಂದಿಲ್ಲ, ಜೂನ್ ನಲ್ಲಿ ಬಂದಿಲ್ಲ, ಜುಲೈ ನಲ್ಲಿ ಮಳೆ ಬಂದಿಲ್ಲ, ಆಗಸ್ಟ್ ಅಲ್ಲೂ ಬರೋದಿಲ್ಲ. ನಾವು ಯಾವಾಗ ಮಳೆ ಬರಲ್ಲ ಅವಾಗ ನಾವು ನೀರು ಬಿಡಕ್ಕಾಗಲ್ಲ ಅಂತ ನಿಲ್ಲಿಸ್ತೀವಿ ಹೊರತು, ನಾವು ಮುಂದಿನ ತಿಂಗಳು ಮಳೆ ಬರಲ್ಲ ನಾನು ಈಗಲೇ ನಿಲ್ಲಿಸ್ತೀನಿ ಅಂತ ನಾವು ಹೇಳಲಿಕ್ಕಾಗಲ್ಲ, ಹೇಳಿಲ್ಲ. ಅದೆಲ್ಲ ಕೇಳಿಸ್ಕೊಳ್ಳಿ. ಆಮೇಲೆ ನೀರು ಬಿಟ್ಟಿಲ್ಲ, ನಾವು ಜೂನ್ ಅಲ್ಲಿ ನೀರು ಬಿಟ್ಟಿಲ್ಲ, ಅದಕ್ಕಾಗಿ ಅವರು ನಿಯಂತ್ರಣ ಮಂಡಳಿಗೆ ಹೋಗಿದ್ದಾರೆ ತಮಿಳುನಾಡವರು. ಜೂನ್ ಅಲ್ಲಿ ನಾವು ನೀರು ಬಿಟ್ಟಿಲ್ಲ. ಯಾಕೆ ನೀರು ಬಿಟ್ಟಿಲ್ಲ? ನಮ್ಮಲ್ಲಿ ಇಲ್ಲ, ನೀರು ಬಿಟ್ಟಿಲ್ಲ, ನಾವು ಬಿಡಲಿಲ್ಲ. ಕೇಳಿದ್ದು ಸರ್, ಬಿಡಕ್ ಆಗಲ್ಲ ಅನ್ನೋದನ್ನ ಒಂದು ತಿಂಗಳ ಮುಂಚೆ ಆದ್ರೂ ಕರ್ನಾಟಕ ತಿಳಿಸುವ ಇತ್ತ ಇರ್ಲಿಲ್ವಾ? ಅದೇ ಮುಖ್ಯ, ಬಿಟ್ಟಿಲ್ಲ ಅದೇ ಮುಖ್ಯ. ಬಿಟ್ಟಿಲ್ಲ ಅದಕ್ಕೇನೆ ಅವ್ರು ಹೋಗಿದ್ದಾರೆ, ಬಿಟ್ಟಿಲ್ಲ ಅದಕ್ಕೇನೆ ಬಿಟ್ಟಿಲ್ಲ ಅದಕ್ಕೇನೆ ಈಗ ನಿನ್ನೆ ಒಬ್ರು ವಾಟರ್ ಎಕ್ಸ್ಪರ್ಟ್ ಅಂದ್ರೆ ನಮ್ಮ ಲಾಯರ್ ಯಾರು ಮೋಹನ್ ಅವರು ಇದಾರೆ, ಅವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ,
ಈ ಕ್ರೈಸಿಸ್ ಏನಿದೆ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಕರ್ನಾಟಕ ಇಸ್ ಫೇಸಿಂಗ್. ಹಿಂದೆ ಸಹ ಆಗಿರ್ತಕ್ಕಂಥದ್ದು. ಆಗ ಸರ್ಕಾರಗಳು ಏನ್ ಮಾಡ್ತಿತ್ತು ಅಂದ್ರೆ ಇವರೇ ಹೋಗ್ಬಿಟ್ಟು ಒಂದು ರಿಕ್ವಿಸಿಷನ್ ಹಾಕೋರು, ನಮಗೆ ಈ ಬಾರಿಯ ಪ್ರೆಡಿಕ್ಷನ್ ಪ್ರಕಾರ ಇಷ್ಟಿದೆ ಮಳೆ ಕೊರತೆ ಇಷ್ಟಿದೆ ಅಂತ ಹೇಳಿ, ಅಕಸ್ಮಾತ್ ಬಂದ್ರೆ ಬಿಡ್ತೀವಿ, ಇಲ್ಲ ಅಂದ್ರೆ ಬಿಡೋದಿಲ್ಲ ಅಂತ ಹೇಳಿ. ಒಂದು ನಿಮಿಷ, ನಾನು ಹೇಳ್ತಿರೋದಲ್ಲ, ಇದು ನಾನು ಹೇಳ್ತಿರೋದಲ್ಲ, ನಾನು ಹೇಳಿದ್ದಲ್ಲ, ಇದು ನಟರಾಜ್ ಗೌಡ್ರೆ, ಇದು ನಾನು ಹೇಳಿದ್ದಲ್ಲ, ಇದನ್ನ ಮೋಹನ್ ಲಾಯರ್ ಅವರೇ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಖಾಸಗಿ ಚಾನೆಲ್ ಅಲ್ಲಿ ಹೇಳಿದ್ರು, ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾವ ರೀತಿ ಹ್ಯಾಂಡಲ್ ಆಗಿದೆ ಇದು ಸಹ ಗೊತ್ತಿರೋದೆ. ನಮ್ಮ ಕರ್ನಾಟಕದ ಕೊರತೆ ಏನಿದೆಯಲ್ಲ, ಇದು ಎಲ್ಲಿಂದ ಆಗಿದೆ ಅಂತ ಹೇಳಿದ್ರೆ, ಯಾವ ಜಡ್ಜ್ಮೆಂಟ್ ಬಂತು ಇದನ್ನ ತೆಗೆದುಕೊಂಡಿರ್ತಕ್ಕಂಥದ್ದು, ಫಸ್ಟ್ ಗ್ರೌಂಡ್ ವಾಟರ್ ನ ತೆಗೆದುಕೊಂಡಿಲ್ಲ, ಸರ್ಫೇಸ್ ವಾಟರ್ ನ ತೆಗೆದುಕೊಂಡಿಲ್ಲ. ಇವೆರಡನ್ನೂ ತೆಗೆದುಕೊಳ್ಳದೆ ಮೂರನೇದೇನು ಅಂತ ಹೇಳಿದ್ರೆ, ಹಿಂಗಾರು ಮಳೆಯ ಯಾವ ರೀತಿ ಆಗತ್ತೆ ತಮಿಳುನಾಡಲ್ಲಿ, ಅಂದ್ರೆ ನಾರ್ತ್ ಈಸ್ಟ್ ಮಾನ್ಸೂನ್ ರೈನ್ಸ್, ಅದ್ರ ಬಗ್ಗೆ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಮೂರು ಸಹ ಜಡ್ಜ್ಮೆಂಟ್ ಇರೋ ಲ್ಯಾಬ್ಸ್. ಇದನ್ನ ಸರಿ ಮಾಡಬೇಕು. ಒಂದು. ಎರಡನೇದು, ನಾನು ಹೇಳಿದ್ನಲ್ಲ, ಸ್ಟ್ರೀಮ್ ಫ್ಲೋ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ಗ್ಲೋಬಲ್ ವಾರ್ಮಿಂಗ್ ಮತ್ತು ಅರ್ಬನೈಸೇಷನ್ ಇಂದ ಕಡಿಮೆ ಆಗ್ತಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಯಾವ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ. ಅದಾದ್ಮೇಲೆ ಇನ್ನೂ ಒಂದು, ಪಾಪ ಸಂಸದರ ಬಗ್ಗೆ ಏನು ಇಲ್ಲ ಸಲ್ಲದ ಆಪತ್, ಇದನ್ನ ಯಾರು ರೆಪ್ರೆಸೆಂಟ್ ಮಾಡಬೇಕು? ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಸರ್. ಈಗ ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ, ನಾನ್ ರೆಸ್ಪಾನ್ಸಿಬಲ್ ಆಗಿ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡುವಾಗ ನಾನ್ ಮಾತಾಡಬೇಕು. ಅದು ಬಿಟ್ಬಿಟ್ಟು ಇನ್ನೊಬ್ಬ ಯಾರೋ ಪ್ಯಾನಲಿಸ್ಟ್ ಬಂದ್ಬಿಟ್ಟು ಮಾತಾಡಕ್ ಆಗಲ್ಲ, ಆಯ್ತಾ? ನೀರಾವರಿ ಸಚಿವರಿಗೆ ಅದು ರೆಸ್ಪಾನ್ಸಿಬಿಲಿಟಿ ಇರೋದು CWRC ಹೋಗಬೇಕು, CWRM ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋಗಿ ಮಾತಾಡ್ಬೇಕೇ ಹೊರತು ನಮ್ಮ ಸರ್ಕಾರ ನಾವು ಮಾಡ್ತೀವಲ್ಲ, ಅದ್ರ ಸಂಸದರದ್ದು ಎಲ್ಲಿಂದ ಬಂತು ರೋಲು? ಚರ್ಚೆ ಮಾಡ್ಬೇಕು, ಮಾಡ್ತೀವಿ, ಖಂಡಿತವಾಗ್ಲೂ ಮಾಡ್ತೀವಿ. ಆಮೇಲೆ ಈಗ ಮೇಕೆದಾಟಿನ ವಿಚಾರ ಬಂದಾಗ, ಮೇಕೆದಾಟಿನ ವಿಚಾರ ಬಂದಾಗ DPR ಆಯ್ತು 2018ರಲ್ಲಿ. DPR ನ ಅಪ್ರೂವಲ್ ಅಂತ ಕಳಿಸಿದ್ರು, DPR ಅಪ್ರೂವಲ್ ಆಗಿ ಬಂತು. DPR ಅಪ್ರೂವಲ್ ಆಗಿ ಬಂದ ಮೇಲೆ ನೀವು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್, ಫ್ಲೋರಾ ಫಾನಾ ಬಗ್ಗೆ ಅಬ್ಜೆಕ್ಷನ್ಸ್ ಬಂತು ಎನ್ವೈರನ್ಮೆಂಟಲಿಸ್ಟ್ ಗಳಿಂದ, ಅದು ಕ್ಲಿಯರ್ ಆಯ್ತು. ಒಂದು ನಿಮಿಷ ಹೇಳ್ತಾ ಇದ್ದೀನಿ.